ಬ್ರೇಕಿಂಗ್ ಬರ್ತಾ ಇದೆ. ಬಿಜೆಪಿಯ ಹಿರಿಯ ಮುತ್ಸದ್ದಿ ನಾಯಕ ಬಿಬಿ ಶಿವಪ್ಪ ವಿಧಿವಶರಾಗಿದ್ದಾರೆ. ಬಿಜೆಪಿಯ ಹಿರಿಯ ಮುತ್ಸದ್ದಿ ನಾಯಕ ಬಿಬಿ ಶಿವಪ್ಪ ವಿಧಿವಶರಾಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ಇದು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಇವತ್ತು ಸಾವನ್ನಪ್ಪಿದ್ದಾರೆ. ಸ್ವಗ್ರಾಮದತ್ತ ಶಿವಪ್ಪ ಅವರ ಪಾರ್ಥಿವ ಶರೀರ ಹೋಗ್ತಾ ಇದೆ ಅನ್ನುವಂತಹ ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಅವರಿಗೆ 89 ವಯಸ್ಸಾಗಿತ್ತು. ಶಿವಪ್ಪ ಹಾಸನದ ಸಕಲೇಶಪುರದ ಕುಂಬರಹಳ್ಳಿ ಮೂಲದವರು. ಇನ್ನು ಇವರು 2 ಬಾರಿ ಶಾಸಕರಾಗಿದ್ದರು, 2 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಶಿವಪ್ಪ ಸೇವೆಯನ್ನ ಸಲ್ಲಿಸಿದ್ರು. 88 ವಯಸ್ಸಾಗಿತ್ತು ಅವರಿಗೆ. 3 ಬಾರಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಶಿವಪ್ಪ. ಅವರು ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಶಿವಪ್ಪ. ಹಿರಿಯ ಬಿಜೆಪಿ ಮುತ್ಸದ್ದಿ ನಾಯಕ. 2 ಬಾರಿ ಶಾಸಕರಾಗಿದ್ದರು, 2 ಬಾರಿ MLC ಆಗಿದ್ರು, 3 ಬಾರಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ ಅವರು ಹಲವಾರು ದಿನಗಳಿಂದ ಬಳಲ್ತಾ ಇದ್ರು. ಸಕಲೇಶಪುರದ ಕುಂಬರಹಳ್ಳಿಯ ಮೂಲದವರು. ನಾಳೆ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. 1994, 1999ರಲ್ಲಿ ಸಕಲೇಶಪುರ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ರು. ಬಿಜೆಪಿಯಿಂದ ಒಮ್ಮೆ ಉಚ್ಚಾಟನೆಯಾಗಿದ್ದರು ಬಿಬಿ ಶಿವಪ್ಪ. 2004ರಲ್ಲಿ ಕಾಂಗ್ರೆಸ್ ಅನ್ನ ಸೇರಿರ್ತಾರೆ ಶಿವಪ್ಪನವರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಚುನಾವಣೆಯಲ್ಲಿ ಗೆಲ್ಲಿಲ್ಲ. ಈ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಈಗ ಬಿಜೆಪಿ ಹಿರಿಯ ಮುತ್ಸದ್ದಿ ಬಿಬಿ ಶಿವಪ್ಪ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಇವರ ಒಂದು ರಾಜಕೀಯ ಹಿನ್ನೆಲೆ ಏನು, ಹಾಗೆ ಏನಾಗಿತ್ತು ಅವ್ರಿಗೆ? ಪ್ರಭು, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ, ಸತತವಾಗಿ ಇಡೀ ಪಕ್ಷವನ್ನ ಸಂಘಟನೆ ಮಾಡಿಕೊಳ್ಳಿ ಇಡೀ ಜೀವಮಾನ ಪರ್ಯಂತ ಕಳೆದಿದ್ದಂತಹ ಬಿಬಿ ಶಿವಪ್ಪನವರು ಇನ್ನಿಲ್ಲ. ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅನಾರೋಗ್ಯ ಕಾರಣವಾಗಿ 1 ವಾರದ ಹಿಂದೆನೆ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಲಾಗಿತ್ತು. ವಯೋಸಹಜ ಸಂಬಂಧಿ ಕಾಯಿಲೆಗಳಿದ್ವು, ಉಸಿರಾಟದ ಸಮಸ್ಯೆ ಇತ್ತು, ಮತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಅವ್ರನ್ನ ಬಾಧಿಸ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ 1 ವಾರದ ಹಿಂದೆನೆ ಅಡ್ಮಿಟ್ ಮಾಡಿದ್ರು ಕೂಡ ತುಂಬಾ ವರ್ಷ ಆಗಿತ್ತು. 88 ವರ್ಷ ಆಗಿದ್ದ ಕಾರಣಕ್ಕಾಗಿ ಅವರ ದೇಹ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರ್ಲಿಲ್ಲ. ಹಾಗಾಗಿ ವೈದ್ಯರೇ ಹೇಳ್ಬಿಟ್ಟಿದ್ರು, ಮೊನ್ನೆ ಹೇಳಿದ್ರು, ನೀವು ಕರ್ಕೊಂಡು ಹೋಗಿ ಇವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ, ಎಷ್ಟು ದಿನ ಇರ್ತಾರೋ ನೋಡ್ಬೇಕು, ನೀವು ಹುಟ್ಟೂರಿಗೆ ಕರ್ಕೊಂಡು ಹೋಗ್ಬಿಡಿ ಅನ್ನುವಂತ ಸಲಹೆನೂ ಕೂಡ ವೈದ್ಯರು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ಆಂಬ್ಯುಲೆನ್ಸ್ ಮೂಲಕ ಅವರ ಹೊಸೂರು ಸಕಲೇಶಪುರದ ಸಮೀಪದ ಕುಂಬರಹಳ್ಳಿ ಅನ್ನುವಂತಹ ಊರಲ್ಲಿ ಅವರ ಎಸ್ಟೇಟ್ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಎಲ್ಲಾ ಕುಟುಂಬ ವರ್ಗದವರು ಕೂಡ ಸಿದ್ಧರಾಗಿದ್ರು. ಅಷ್ಟರಲ್ಲೇ ಅವರು ವಿಧಿವಶರಾದ್ರು. ಸುಮಾರು 60 ವರ್ಷಗಳ ಕಾಲ ಪಕ್ಷದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. 3 ಸಲ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡ್ಕೊಂಡಿದ್ರು. ಮತ್ತೆ ಇವರು ಎಷ್ಟು ಹಿರಿಯ ನಾಯಕರು ಅಂತಂದ್ರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಮಾಜಿ ಉಪ ಪ್ರಧಾನಿ LK ಅಡ್ವಾಣಿ ಅವ್ರನ್ನೇ ಪಕ್ಷದಿಂದ ತಮಗೆ ಕೊಟ್ಟಿದ್ದಂತಹ ಕಾರ್ನಲ್ಲಿ ಇಡೀ ರಾಜ್ಯಾದ್ಯಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಅವ್ರ ಜೊತೆನೂ ಕೂಡ ಪಕ್ಷ ಸಂಘಟನೆಯಲ್ಲಿ ಅವ್ರನ್ನೂ ಕೂಡ ಒಳಗೊಂಡು ಪಕ್ಷ ಸಂಘಟನೆ ಮಾಡಿದ್ರು. ತಮ್ಮ ಕಾರಿನಲ್ಲೇ ಅವರಿಬ್ಬರನ್ನು ಕೂಡ ಕೂರಿಸಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಂತಹ ಶಿವಪ್ಪನವರು ಇತ್ತೀಚೆಗೆ ಅವರು ಆಸ್ಪತ್ರೆಗಳು ದಾಖಲ ಆದಾಗ್ಲೆಲ್ಲ ಬಿಜೆಪಿಯ ಒಂದಷ್ಟು ನಾಯಕರು ಮಾತ್ರ ಹೋಗಿ ನೋಡ್ಕೊಂಡು ಬರ್ತಾ ಇದ್ರು. ಅವರಲ್ಲೂ ಕೂಡ ಬೇಸರ ಆಗಿತ್ತು. ಪಕ್ಷ ಕಟ್ಟಿ ಬೆಳೆಸಿದ ನನಗೆ ಆಸ್ಪತ್ರೆಯಲ್ಲಿ ದಾಖಲಾದಾಗ್ಲೇ ಯಾರು ಕೂಡ ಬಂದು ನೋಡ್ತಾ ಇಲ್ವಲ್ಲ ಸೌಜನ್ಯಕ್ಕಾದ್ರು ಅನ್ನುವಂತಹ ಬೇಸರ ಕೂಡ ಇತ್ತು. ಮತ್ತೆ ಪಕ್ಷದಲ್ಲಿ ಇತ್ತೀಚೆಗಿನ ಒಂದಷ್ಟು ಬೆಳವಣಿಗೆಗಳು ಮತ್ತೆ ವಿದ್ಯಮಾನಗಳನ್ನು ಕೂಡ ಅವರು ಬೇಸರ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಯಡಿಯೂರಪ್ಪ ಈಶ್ವರಪ್ಪ ಅವರ ನಡುವಿನ ಜಗಳ ಮತ್ತೆ ಪಕ್ಷ ಸೋಲಾಗಿದ್ದು ಈ ಎಲ್ಲದರ ಬಗ್ಗೆನೂ ಕೂಡ ಅವ್ರು ಬೇಸರ ಇತ್ತು. ಆಗಾಗ ಆರೋಗ್ಯ ಚೆನ್ನಾಗಿದ್ದಾಗ ಸುದ್ದಿಗೋಷ್ಠಿ ಕರೆದು ಅವರು ಈ ಎಲ್ಲಾ ವಿಷಯಗಳ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ಇವರು 2 ಬಾರಿ MLA ಆಗಿದ್ರು, 2 ಬಾರಿ MLC ಆಗಿದ್ರು, 3 ಬಾರಿ ಪಕ್ಷದ ಸಾರಥ್ಯ ವಹಿಸಿದ್ರು. ಮತ್ತೆ 3 ಸಲ ಏನೋ ಲೋಕಸಭೆ ಚುನಾವಣೆಯಲ್ಲಿ ಇವರು ಪರಾಭವಗೊಂಡಿದ್ರು. ಆದ್ರೆ ರಾಜ್ಯಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಇವರು ಕೈ ಬಿಟ್ಟಿತ್ತು. ಮತ್ತೆ 2 ಬಾರಿ MLC ಕೂಡ ಅವ್ರಿಗೆ ಮಾಡಲಾಯಿತು. ಅದ್ರ ಕೊನೆಗೆ ಬಿಬಿ ಶಿವಪ್ಪನವ್ರನ್ನ ಪಕ್ಷದಿಂದಲೂ ಕೂಡ ಒಂದ್ ರೀತಿ ಕಡೆಗಣಿಸುವ ಪ್ರವೃತ್ತಿ ಬೆಳೆಸ್ಕೊಂಡಿದ್ರು ಒಂದಷ್ಟು ನಾಯಕರು. ಹಾಗಾಗಿ ಅದ್ರ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಮತ್ತೆ ಪ್ರಭು, ಇವತ್ತು ಇನ್ನೇನು ಈಗ 1 ಗಂಟೆ ಸುಮಾರಿಗೆ ಸಕಲೇಶಪುರಕ್ಕೆ ಅವರ ಪಾರ್ಥಿವ ಶರೀರವನ್ನ ತಗೊಂಡು ಹೋಗ್ತಾರೆ. ಅಲ್ಲಿ ಅವರ ಕುಂಬರಹಳ್ಳಿ ಗ್ರಾಮದಲ್ಲಿರುವಂತಹ ಅವರ ಎಸ್ಟೇಟ್ ನಲ್ಲೇ ಎಲ್ಲಾ ವಿಧಿವಿಧಾನಗಳ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತದೆ.
ಮಸೂದ್, ಹಾಗೆ ಇವರ ಒಂದು ಆಸೆ ಅಂದ್ರೆ ಅವರ ಕುಟುಂಬದವರು ಕೂಡ ಹೇಳ್ತಾ ಇದ್ರಂತೆ ಅವರ ಒಂದು ಸ್ವಗ್ರಾಮದಲ್ಲೇ ಕೊನೆ ಎಳಿಬೇಕಂತ ಆಸೆ ಇತ್ತಂತೆ. ಅದ್ರ ಬಗ್ಗೆ ಏನಾದರೂ ತಮಗೆ ಮಾಹಿತಿ ಸಿಕ್ಕಿದೆಯಾ? ಖಂಡಿತವಾಗಿಯೂ ಕೂಡ ಅವರು ಇತ್ತೀಚೆಗೆ ಒಂದು ತಿಂಗಳಿಂದ ಈಚೆಗೆ ಮುಖ್ಯ ಅವ್ರದ್ದು ಗೊತ್ತಾಗ್ಬಿಟ್ಟಿತ್ತು ಅನ್ಸುತ್ತೆ, ನಾನೇನು ಬದುಕಲ್ಲ ಅಂತ. ಹಾಗಾಗಿ ಅವರು ಅವರ ಮಗನ ಬಳಿ ಹೇಳಿಕೊಳ್ತಾ ಇದ್ರಂತೆ, ನಾನು ಹುಟ್ಟೂರಿನಲ್ಲೇ ನನಗೆ ಮಣ್ಣು ಮಾಡಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಮಗನ ಹತ್ರ ಹೇಳ್ಕೊತಾ ಇದ್ರಂತೆ, ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಅನ್ನುವಂತಹ ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ರಂತೆ. ಹಾಗಾಗಿನೇ ಮೊನ್ನೆ ವೈದ್ಯರು ಕೂಡ ಅವರ ಕುಟುಂಬವರಿಗೆ ಒಂದು ಸಲಹೆ ಕೊಟ್ಟು, ಇವ್ರಿಗೆ 88 ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿ ನೀವು ಊರಿಗೆ ಕರ್ಕೊಂಡು ಹೋಗ್ಬಿಡಿ ಅನ್ನುವಂತಹ ಸಲಹೆಯನ್ನು ಕೂಡ ವೈದ್ಯರು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ ಕುಟುಂಬ ವರ್ಗದವರು ಒಂದು ವಿಶೇಷ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ರು. ಅವ್ರನ್ನ ಸಕಲೇಶ್ಪುರದ ಕುಮರಹಳ್ಳಿಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಮುಂಚೆ ಅಷ್ಟರಲ್ಲೇ ಅವರು ವಿಧಿವಶರಾಗಿರುವಂತದ್ದು. ಸದ್ಯ ಈಗ ಕುಟುಂಬ ವರ್ಗ ದುಃಖದ ಮಾಡುವಲ್ಲಿ ಮುಳುಗಿದೆ. ಎಲ್ಲಾ ಬಿಜೆಪಿ ನಾಯಕರು ಕೂಡ ಈಗ ರಾಜನಗರ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಸಂತಾಪ ಸೂಚನೆ ಮಾಡ್ತಿದ್ದಾರೆ. ಮತ್ತೆ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 1 ಗಂಟೆ ಸುಮಾರಿಗೆ ಅವ್ರಿಗೆ ಬಹುಶಃ ಬಿಜೆಪಿ ಕಚೇರಿಗೆ ಪಾರ್ಥಿವ ಶರೀರವನ್ನ ತಂದು ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಬಹುದು. ಆದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಬಿಜೆಪಿ ಪಕ್ಷದ ನಾಯಕರು ತೀರ್ಮಾನ ಮಾಡಿಲ್ಲ. ಒಂದಷ್ಟು ನಾಯಕರು ದೆಹಲಿಯಲ್ಲಿದ್ದಾರೆ, ಸೆಷನ್ ನಡೀತಿರೋ ಕಾರಣವಾಗಿ. ಒಂದಷ್ಟು ನಾಯಕರು ಅವರ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಯಾರು ಕೂಡ ಬೆಂಗಳೂರಿನಲ್ಲಿ ಪ್ರಮುಖ ನಾಯಕರು ಇಲ್ಲ. ಹಾಗಾಗಿ ಬಿಜೆಪಿ ಆಫೀಸಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೋ ಇಲ್ವೋ ಅನ್ನುವಂಥ ಸ್ಪಷ್ಟೀಕರಣ ಕೂಡ ಇನ್ನೂ ಕೂಡ ಬಿಜೆಪಿಯಿಂದ ಬಂದಿಲ್ಲ. ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಬಿಜೆಪಿ ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲಿಂದ ಪಾರ್ಥಿವ ಶರೀರವನ್ನ ಅವರ ಹುಟ್ಟೂರಿಗೆ ತಗೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಮಸೂದ್ ಕೊಟ್ಟಂತ ಹೆಚ್ಚಿನ ಮಾಹಿತಿ.